ಎಲ್ಲರಿಗೂ ನಮಸ್ಕಾರ. ನೀವು ಇಂಗ್ಲೀಷ್ ಚಾನಲ್ನ ನೋಡ್ತಾ ಇದ್ದೀರಿ. ಲರ್ನ್ ಇಂಗ್ಲೀಷ್ ವಿತ್ ಸತೀಶ್ ಜೊತೆಯಲ್ಲಿ ಇಂಗ್ಲೀಷ್ ಪಾಠಗಳನ್ನ ಅಭ್ಯಾಸ ಮಾಡ್ತಾ ಇದ್ದೀರಿ. ಅಭ್ಯಾಸ ಮಾಡಿ ಪ್ರತಿದಿನ ದಿನದ ಅಭ್ಯಾಸ ನಮಗೆ ಇಂಗ್ಲೀಷನ್ನು ಬರೋ ಹಾಗೆ ಮಾಡಿಕೊಡುತ್ತೆ. ನೋಡಿ, ನಾವು ಯೋಚನೆ ಮಾಡ್ತಾ ಇದ್ವಿ ಅಂದರೆ ಹೇಗಪ್ಪ ಯೂಸ್ ಮಾಡೋದು ಎರಡನೇ ಕ್ರಿಯಾಪದ ಅಂಥೇಳಿ, ಹೌದಲ್ವಾ? ಸೊ ನಾನೇನು ಮಾಡಿದೆ, ನಾನು ಇವತ್ತು ಬೆಳಿಗ್ಗೆ ಎದ್ದೆ, ಆಮೇಲೆ ನಾನು ಹೋದೆ, ಅಲ್ಲಿ ಕೂತ್ಕೊಂಡೆ, ಆಮೇಲೆ ನೋಡಿದೆ, ಬಂದೆ ಅಂತ ಯೂಸ್ ಮಾಡಿದ್ದಾಯಿತು, ಹೌದಲ್ವಾ? ಈಗ ಅಕಸ್ಮಾತ್ ನೀವು ನಮ್ಮ ಅಣ್ಣ ಅಂತ ಅಂದ್ಕೊಳ್ಳಿ, ಅಥವಾ ನೀವು ನಮ್ಮ ಅಕ್ಕ ಅಂತ ಅಂದ್ಕೊಳ್ಳಿ. ಒಂದು ಹೆಸರು ಕೊಡೋಣ, ಏನಂದರೆ ರಾಮು ಅಂತ ಹೇಳ್ಬಿಟ್ಟು ಒಂದು ಹೆಸರು ಕೊಡೋಣ. ರಾಮು ಅನ್ನೋರು ನಮ್ಮ ಅಣ್ಣ ಅಥವಾ ನನ್ನ ತಮ್ಮ. ರಾಮು ವೋಕಪ್. ನೋಡಿ, ಆ ವೋಕಪ್ ಚೇಂಜ್ ಆಗೋದಿಲ್ಲ. ಅಂದರೆ ನಾವು ಕನ್ನಡದಲ್ಲಿ ಏನು ಮಾಡ್ತೀವಿ, ರಾಮು ಎದ್ದನು ಅಂತೀವಿ. ರಾಮು ದೊಡ್ಡವರಾದರೆ ರಾಮು ಎದ್ದರು ಅಂತೀವಿ. ಆ ರಾಮು ಅನ್ನೋದೊಂದು ಅನಿಮಲ್ ಆಗಿದ್ದರೆ, ಪ್ರಾಣಿಯಾಗಿದ್ದರೆ ರಾಮು ಎದ್ದೇಳ್ತು ಅಂತೀವಿ, ಅಲ್ಲಲ್ವಾ? ಆದರೆ ಇಂಗ್ಲೀಷ್ನಲ್ಲಿ ಹಾಗಿಲ್ಲ. ಈ ಎಲ್ಲ ಕ್ರಿಯಾಪದಗಳು ಹಾಗೆ ಇರ್ತವೆ, ಚೇಂಜ್ ಆಗೋದಿಲ್ಲ. ರಾಮು ವೋಕಪ್ ಅಟ್ 7 in the morning. ಅವನು 7 ಗಂಟೆಗೆ ಎದ್ದ. ನೋಡಿ, ಅಲ್ಲಿ ಎದ್ದ ಅನ್ನೋದಕ್ಕೂ ವೋಕಪ್ಪೇ. ರಾಮು ಅನ್ನೋದು ಮಾತ್ರ ಚೇಂಜ್ ಆಯಿತು. ಐ ಬದಲು ರಾಮು ಹಾಕ್ಕೊಂಡ್ವಿ. ಮೊದಲನೇ ಪದ ರಾಮು ವೋಕಪ್ ಅಟ್. ನೋಡಿ, ಬೇರೆ ಏನು ಚೇಂಜಸ್ ಆಗೋದಿಲ್ಲ, ಒಂದು ಹೆಸರು ಮಾತ್ರ. ಇಲ್ಲಿ ನಾನು ಅನ್ನೋದಿತ್ತಲ್ಲ, ಐ ಮಾತ್ರ ತೆಗಿಬೇಕು ನೀವು, ರಾಮು ಹಾಕ್ಕೋಬೇಕು. ಆವಾಗ ರಾಮು ಅಂತ ಆಗೋಯ್ತು. ರಾಮು ವೋಕಪ್ ಅಟ್ 7 in the morning. ಟೈಮಿಂಗ್ಸ್ ಬೇಕಾದರೆ ಸೇಮ್ ಹಾಕ್ಕೊಳ್ಳಿ, 5 ಗಂಟೆ ಹಾಕ್ಕೊಳ್ಳಿ, ಅಥವಾ 6 ಗಂಟೆ ಹಾಕ್ಕೊಳ್ಳಿ, ಅಥವಾ 7 ಗಂಟೆ ಹಾಕ್ಕೊಳ್ಳಿ, ನಿಮ್ಗೆ ಇಷ್ಟ ಬಂದಿದ್ದು ಹಾಕ್ಕೊಳ್ಳಿ. ರಾಮು ವೋಕಪ್ ಅಟ್ 7 in the morning. ಆಮೇಲೆ ಏನು ಮಾಡ್ದ, ರಾಮು ವೆಂಟ್. ಹಾಗೇ ಇರುತ್ತೆ, ಹೋದೆ, ಹೋದರು, ಹೋದಳು, ಎಲ್ಲ ಕಡೆ ವೆಂಟ್ ಹಾಗೇ ಇರುತ್ತೆ, ಚೇಂಜ್ ಆಗೋದಿಲ್ಲ. ಯಾವ ಬಗ್ಗೆ ನೀವು ಮಾತಾಡಿದ್ರು ಕೂಡ ಕ್ರಿಯಾಪದಗಳು ಬದಲಾಗೋದಿಲ್ಲ. ಇಂಗ್ಲೀಷ್ನಲ್ಲಿ ನೆನ್ಪಿಟ್ಕೊಳ್ಳಿ. ಕನ್ನಡದಲ್ಲಿ ನಾವು ಎದ್ದೇನು, ನೀನು ಎದ್ದೆ, ಅವರು ಎದ್ದರು, ಅವಳು ಎದ್ದಳು, ಅದು ಎದ್ದೇಳ್ತು ಅಂತೆಲ್ಲ ಹೇಳ್ತೀವಿ. 10-15 ಪದಗಳು ಬೇಕು ನಮಗೆ ಎಲ್ಲರ ಬಗ್ಗೆ ಬಳಸೋದಕ್ಕೆ. ಇಂಗ್ಲೀಷ್ನಲ್ಲಿ ಹಾಗೆ ಬೇಕಾಗಿಲ್ಲ, ಒಂದೇ ಒಂದು ಪದ ಸಾಕು ಅಷ್ಟೇ. ಎಲ್ಲರಿಗೂ ಅದೇನೆ. ಸೊ ನೀವು ಅಂತಂದರೂ ಅದೇನೆ, ನಾಯಿ ಅಂದರೂ ಅದೇನೆ, ಪ್ರಾಣಿ ಅಂದರೂ ಅದೇನೆ, ನಾನು ಅಂದರೂ ಅದೇನೆ, ಅವಳು ಅಂತ ಹೇಳಬೇಕಾದ್ರೂ ಅದೇನೆ, ಅವನು ಅಂತ ಹೇಳಬೇಕಾದ್ರೂ ಅದೇನೆ, ಅವರು ಅಂತ ವಿತ್ ರೆಸ್ಪೆಕ್ಟ್ ಹೇಳಬೇಕಾದ್ರೂ ಕೂಡ ಅದೇನೆ. ರಾಮು ಏನು ಮಾಡ್ದ, ರಾಮು ವೋಕಪ್ ಅಟ್ 7 in the morning. 7 ಗಂಟೆಗೆ ಎದ್ದ. ಆಮೇಲೆ ಏನು ಮಾಡ್ದ, ರಾಮು ವೆಂಟ್, ಹೋದನು ಅಂತ ಆಗ್ಬೋದು. ನಾವು ಹೋದನು ಅನ್ನೋದನ್ನ ವೆಂಟ್ನಲ್ಲೇ ಅರ್ಥ ಮಾಡ್ಕೋಬೇಕು. ರಾಮು ವೆಂಟ್ ಟು ದ ಪಾರ್ಕ್. ರಾಮು ಪಾರ್ಕಿಗೆ ಹೋದ. ಆಮೇಲೆ ಏನು ಮಾಡ್ದ, ರಾಮು ಸಾದ ಬರ್ಡ್ಸ್. ಅದು ಬೇಕಾದ್ರೆ ಅದು ಹಾಕ್ಕೊಳ್ಳಿ, ಆಮೇಲೆ ಇದು ಬೇಕಾದ್ರೆ ಇದು ಹಾಕ್ಕೊಳ್ಳಿ. ನಿಮ್ಮ ವಾಕ್ಯ ರಚನೆಯಲ್ಲಿ ಏನು ಬೇಕಾದ್ರೆ, ರಾಮು ಕೂತ್ಕೊಂಡ ಅಂತ ಬೇಕಾದ್ರೆ ಹೇಳಿ, ಅಥವಾ ರಾಮು ನೋಡ್ದ ಅಂತ ಬೇಕಾದ್ರೆ ಹೇಳ್ಕೊಳ್ಳಿ. ಅವನು ಮೊದಲು ಪಕ್ಷಿಗಳನ್ನು ನೋಡ್ರಿ, ಆಮೇಲೆ ಬೇಕಾದರೆ ಕೂತ್ಕೊಂಡ್ರಿ, ತೊಂದರೆ ಇಲ್ಲ. ಅಥವಾ ಅವನು ಕೂತ್ಕೊಂಡ್ರಿ, ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆಮೇಲೆ ಪಕ್ಷಿಗಳನ್ನು ನೋಡ್ರಿ, ತೊಂದರೆ ಇಲ್ಲ. ರಾಮು ಸ್ಯಾಟ್ ಆನ್ ದ ಬೆಂಚ್. ಅಂದರೆ ನೋಡಿ, ಆನ್ ದ ಬೆಂಚ್, ಆನ್ ಅನ್ನೋದು ಒಂದು ಪ್ರಿಪೋಸಿಷನ್. ಏನಪ್ಪ ಪ್ರಿಪೋಸಿಷನ್ನು, ಎಲ್ಲಿ ಕೂತ್ಕೊಂಡ ಅಂತ ಹೇಳ್ತೆ ಅದು. ರಾಮು ಸ್ಯಾಟ್ ಆನ್ ದ ಬೆಂಚ್. ಆಮೇಲೆ ಏನು ಮಾಡ್ದ ಅವನು, ರಾಮು ಸಾದ ಬರ್ಡ್ಸ್. ಇಲ್ಲಿ ಎಲ್ಲ ಕಡೆ ರಾಮು ಅನ್ನೋದು ಬೇಕಾಗಿಲ್ಲ, ಪ್ರೊನೌನ್ ಹಾಕ್ಕೋಬೋದು. ಅವನು ಅಂತ ಹೇಳ್ತೀವಲ್ವಾ, ಹೀ ಅಂತ ಹಾಕ್ಕೊಳ್ತಾ ಹೋಗಿ. ಮೊದಲನೇ ಸಾರಿ ಮಾತ್ರ ರಾಮು ಅಂತ ಹೇಳಿ, ಆಮೇಲೆ ನೀವು ಬರೀ ರಾಮು ಬಗ್ಗೆ ಮಾತಾಡ್ತಾ ಇದ್ರೆ ನೀವೇನು ಮಾಡಬೇಕು, ಅಲ್ಲಿ ಅವನು ಅಂತೀವಲ್ವ, ಹಾಗೆ ಹೀ ಅಂದ್ಕೊಂಡು ಹೋಗಿ. ನೀವು ಮತ್ತೆ ರಾಮು ಅನ್ನೋದು ಬೇಕಾಗಿಲ್ಲ. ಅಕಸ್ಮಾತ್ ನೀವು ಬೇರೆಯವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಮಾತ್ರ ರಾಮನ್ ಬಿಟ್ಟು ಆಗ ನೀವು ಅವ್ರ ಹೆಸರನ್ನ ಹೇಳಬೇಕಾಗತ್ತೆ. ರಾಮು ವೋಕಪ್ ಅಟ್ 7 in the morning. ಆಮೇಲೆ ಹೀ ಅಂತ ಹಾಕ್ಕೊಳ್ಳಿ. ಹೀ ವೆಂಟ್ ಟು ದ ಪಾರ್ಕ್. ಆಮೇಲೆ ಹೀ ಸ್ಯಾಟ್ ಆನ್ ದ ಬೆಂಚ್. ಆಮೇಲೆ ಹೀ ಸಾ ದ ಬರ್ಡ್ಸ್, ಹೌದಲ್ವಾ? ಆಮೇಲೆ ಹೀ ಕೇಮ್ ಹೋಮ್. ಅವನು ಮನೆಗೆ ಬಂದ. ಹೀ ಕೇಮ್ ಹೋಮ್ ಎಷ್ಟು ಗಂಟೆಗೆ, ಒಂದು 8 ಗಂಟೆಗೆ ಬರೋಂಗೆ ಮಾಡೋಣ. ಹೀ ಕೇಮ್ ಹೋಮ್ ಅಟ್ 8 ಅಥವಾ 8 in the morning. ಅವನು ಬೆಳಿಗ್ಗೆನೇ ಹೋಗಿದ್ದು, ಬೆಳಿಗ್ಗೆನೇ ಬಂದುಬಿಡ್ತಾನೆ. ಅವ್ನು ಪಾರ್ಕ್ನಲ್ಲಿ ರಾತ್ರಿವರೆಗೂ ಕೂತ್ಕೊಂಡಿರ್ತಾನೆ? ಇಲ್ಲ. ಹೀ ಕೇಮ್ ಹೋಮ್ ಅಟ್ 8. ನೋಡಿದ್ರಾ ಎಷ್ಟು ಸುಲಭ ಇದೆ. ನಾವು ಮುಂದಿನ ವೀಡಿಯೋಗಳನ್ನ ನೋಡೋಣ, ಇನ್ನೂ 10 ಹಲವಾರು ವಾಕ್ಯಗಳನ್ನ ಹೇಗೆ ಮಾಡೋದು ಅಂತ. ಎಲ್ಲರಿಗೂ ನಮಸ್ಕಾರ. ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ ಕ್ರಿಯಾಪದಗಳ ಬಗ್ಗೆ ಮತ್ತು ಒಂದೊಂದು ಪದವನ್ನು ಬಳಸ್ಕೊಂಡು ಹೇಗೆ ವಾಕ್ಯಗಳನ್ನು ಮಾಡಬೇಕು ಅಂತ ಹಲವಾರು ವೀಡಿಯೋಗಳನ್ನು ಮಾಡಿದ್ದೀನಿ. ನೀವು ಒಂದು ಸಾರಿ ಎಲ್ಲ ಹಳೆ ವೀಡಿಯೋಗಳನ್ನು ನೋಡಿ, ಒಂದು ಸಾರಿ ನೀವು ಮೈಂಡ್ನ ವಾರ್ಮಪ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಇಂಗ್ಲೀಷ್ ಅರ್ಥ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ಪ್ರತಿದಿನ ತಪ್ಪದೇ ಅಭ್ಯಾಸ ಮಾಡಿ.